ಯಾರು ಮಲ್ಕೋತಾರ ತಂದ್ಕರೆ ನೀವೇ ಅರ್ಥ ಮಾಡ್ಕೊಂಬಿಡ್ರಿ. ಇವರಿಗೆ ದೇವ್ರಂತ ಪೂಜಿಸ್ತಾರ. ನಮಸ್ಕಾರ. ಇವಾಗ ನಾನು ಎಲ್ಲಿದ್ದೀನಿ ಅಂತಂದ್ರೆ ಹೊನವಾಡ ಒಳಗೆ ಇದ್ದೀನಿ ರೀ. ವಿಜಯಪುರದಿಂದ 28ರಿಂದ 30 ಕಿಲೋಮೀಟ್ರ್ ಆಗ್ತದ. ಈ ಒಂದು ಹೊನವಾಡ ಒಳಗೆ ರಾಮನ್ ಗೌಡ್ರು ವಾಡಿ ಅದ. ಈ ಒಂದು ವಾಡಿ 2ರಿಂದ 3 ಎಕರೆ ಒಳಗೆ ನಿರ್ಮಾಣ ಆಗಿದ್ದ. ಇಲ್ಲಿ ಒಳಗಡೆ ನೋಡ್ತಾ ಇದ್ರಲ್ಲಿ ಎಷ್ಟು ಕಟ್ಟಿಗೆ ಅದಾವಲ್ಲ, ಬರೀ ಒಂದೇ ಕಟ್ಟಿಗೆ ಅಥವಾ ಒಂದೇ ಗಿಡದಿಂದ ನಿರ್ಮಾಣ ಆಗಿದ್ದು. ಅದು ಮತ್ತೆ ಏನಂತಂದ್ರೆ ಇಲ್ಲಿ ನೀವು ಕೆತ್ತನೆ ನೋಡ್ತಾ ಇದ್ದಿರಲ್ಲ, ಈ ರೀತಿ ಕೆತ್ತನೆ 12 ಜನ ಬಡಿಗೆಯರು 6 ವರ್ಷ ಕೆತ್ತನೆ ಮಾಡಿದ್ದಾರೆ. ಅವ್ರ ಕೈಯಾರಿನೇ ಕೆತ್ತನೆ ಮಾಡಿದ್ದಾರೆ. ಎಷ್ಟಂದ್ರೆ 6 ವರ್ಷ. ನೀವು ಡಿಸೈನ್ ನೋಡುತ್ತಿರಲ್ಲ, ಪ್ರತಿಯೊಂದು ಕಂಬದ ಮ್ಯಾಗೂ ಬೇರೆ ಬೇರೆ ಆಗಿರುವಂಥ ಡಿಸೈನ್ ನಾವು ನೋಡ್ಬೋದು. ನವಿಲಿನ ಚಿತ್ರ ಆಗಿರ್ಬೋದು, ವಿಭಿನ್ನ ಬೇರೆ ಬೇರೆ ಆಗಿರೋದನ್ನ ನಾವು ನೋಡ್ಬೋದು. ಮತ್ತು ಈ ರಾಮನ್ ಗೌಡ್ರಿಗೆ 3 ಜನ ಹೆಂಡತಿಯರು, ಯಮನವ್ವ ಗೌಡ್ತಿ, ಸುಬ್ಬವ್ವ ಗೌಡ್ತಿ, ಪಾರ್ವತಿ ಗೌಡ್ತಿ. 3 ಜನರಲ್ಲಿ ಒಬ್ಬರೇ ಮಗಳು. ಪಾರ್ವತಿ ಗೌಡ್ತಿಗೆ ಕಮಲಾಬಾಯಿ ಅನ್ನೋರು ಒಬ್ಬರು ಮಗಳು ಹುಡ್ತಾರ. ಅವರು ಇನ್ನೂ ಜೀವಂತ ಅದಾರ. ಅವರಿಗೆ ಈಗ 90 ವರ್ಷ ಆದಂಥ ಈ ರಾಮನ್ ಗೌಡ್ರಿಗೆ ಟೋಟಲ್ ಎಷ್ಟು ಎಕರೆ ಹೊಲ ಇತ್ತಂದ್ರೆ 1400+ ಎಕರೆ ಹೊಲ ಇತ್ತಂತ. 1400+ ಎಕರೆ ಈ ರಾಮನ್ ಗೌಡ್ರಿಗೆ ಹೊಲ ಇತ್ತು ನೋಡ್ರಿ. ಅದೆಲ್ಲ ಈಗ ದಾನ ಕೊಟ್ಟಿದಾರ ಅಂತ ಹೇಳ್ತಾರ. ನೀವು ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಅದು ದೇವರ ಕೊಲಿ. ಅದರೊಳಗಡೆ ಹೆಣ್ಮಕ್ಳು ಹೋಗಪ್ಲೇ ಇಲ್ಲ. ಯಾಕಂತ ಮುಂದ್ಗಡೆ ಹೇಳ್ತೀನಿ. ಇಲ್ಲಿ ಕಟ್ಟಿದಾರಲ್ಲ ಸಾಗವಾನ್ ಕಟ್ಟಿಗೆ, ಇದ್ರ ಕೆಳಗಡೆ ಒಬ್ಬ ತಪಸ್ ಮಾಡಿದಾರ. ಅವರೇ ಯಾರತ್ತಂದ್ರೆ ರುದ್ರಪ್ಪ ಮುತ್ಯ ಅಂತಂದ್ರೆ. ಅವರು ಈ ವಾಡೆ ಕಟ್ಟಿದ ಬಳಕ ಒಬ್ಬರು ಮೈ ಒಳಗೆ ಬಂದು ನಾ ಹಿಂಗಿಗಿದ್ದೀನಿ ನಾನು ಪೂಜೆ ಮಾಡೋದು ಅತ್ತಾರತ್ತ. ಪವರ್ಫುಲ್ ನೋಡಿದ್ದು ನೀವು ನೋಡ್ತಾ ಇದ್ರಲ್ಲ, ಭಾಳ ಪವರ್ಫುಲ್ ಆಗಿರುವಂಥ ರೂಮ್ ಅಂತ ಹೇಳ್ಬೋದು. ಈ ಒಂದು ಹೊನವಾಡ ಗ್ರಾಮ ಒಳಗೆ ಯಾವುದೇ ಜಾತ್ರೆ ಆಗಲಿ ಏನೇ ಆಗಲಿ ಮೊಹರಂ ಹಿಡ್ಕೊಂಡು ಫಸ್ಟಿಗೆ ಇದೇ ಒಂದು ಮನೆತನದಿಂದನೇ ಪೂಜೆ ಹೋಗ್ತದ ಅಂತ ನೋಡ್ರಿ. 2 ಸರ್ತಿ ಏನಾಗ್ತದಂದ್ರೆ ಆ ಪೂಜೆ ಆಗ್ತದ. 2 ಸರ್ತಿ ಒಳಗಡೆ ರಾತ್ರಿ ಪೂಜೆ ಮಾಡಿ ಹೋಗಿರ್ತಾರಲ್ಲ, ಮುಂಜಾನೆ ಬರೋ ತನಕ ಹಾಸಿಗೆ ಪೂರ್ತಿ ಆ ಕಡೆ ಈ ಕಡೆ ಆಗಿರ್ತಾವಂತ, ಚೆಲ್ಲೆ ಪಿಲ್ಲೆ ಆಗಿರ್ತಂತ. ಯಾರೊಬ್ರು ಬಂದು ಮಲ್ಕೊಂಡು ಹೋಗಿದ್ದಾರ ಅನ್ನೋ ರೀತಿ ಆಗಿರ್ತದಂತ ಇಲ್ಲಿರುವಂಥ ಪೂಜಾರಿ ಹೇಳ್ತಾರೆ. ಅವರ ಒಂದು ಪವಾಡ ಭಾಳ ಅದ್ರಿ ಅಂತ ಹೇಳ್ತಾರೆ. ಭಾಳಷ್ಟು ಜನ ಇಲ್ಲಿಗೆ ಬಂದು ಕೈ ಮುಗಿದು ಹೋಗ್ತಾರಂತ, ಬೇಡ್ಕೊಂಡು ಹೋಗ್ತಾರಂತ ಹೇಳ್ತಾರೆ. ಒಳಗಡೆ ಈ ರೀತಿ ಐತೆ ನೋಡ್ರಿ. ಪೂರ್ತಿ ಬೆಡ್ಡಿಗೆ ಪೂಜೆ ಮಾಡ್ತಾರೆ. ನೋಡಿದ್ರೆ ತನ್ಕೋತೀನಿ ನೋಡ್ರಿ, ಅಲ್ಲಿ ಮ್ಯಾಗ ಟೆಪಿಗೆ ಅದ, ಹಾರ ಹಾಕಿದಾರ, ಎಲ್ಲ ಶಾಲತ್ ಹಾಕಿದಾರ. ಹಿಂದಿನ ಕಾಲ ಒಳಗೆ ನೋಡ್ರಿ ಯಾವ ರೀತಿ ಕೆತ್ತನೆ ಮಾಡಿದಾರೆ ನೋಡ್ರಿ. ಬರೀ ಒಂದೇ ಕಟ್ಟಿಗೆಯಿಂದ ಈ ರೀತಿ ಕೆತ್ತನೆ ಮಾಡಿದಾರ ನೋಡ್ರಿ. ಎಷ್ಟು ಮಸ್ತ್ ಮಾಡಿದಾರ ಅಂತ ನೋಡ್ರಿ. ಈಗ ಮತ್ತು ಇದು ಬಾಗಿಲು ನೋಡ್ರಿ. ಇದು ಯಾರ್ದಂದ್ರೆ ಇದು ಸುಬ್ಬವ್ವ ಗೌಡ್ತಿದು. ಅಲ್ಲಿ ಎಂಟ್ರಿ ಆದಿವತ್ತಂದ್ರೆ ನಾವು ಅದು ಯಾರ್ದತ್ತಂದ್ರೆ ಅದು ಯಮನವ್ವ ಗೌಡ್ತಿದ್ದು. ಅಲ್ಲಿ ಲಾಸ್ಟಿಗೆ ಇರೋದು ಪಾರ್ವತಿ ಗೌಡ್ತಿಯವ್ರದ್ದು. ಇದು ಅಡಿಗೆ ಕೋಲಿ, ಅದು ಜಗ್ಲಿ ಮನಿ, ಇಲ್ಲಿ ಜಳಕ ಮಾಡೋದಂತ, ಇಲ್ಲೆಲ್ಲ ಬಟ್ಟೆ ಇಡ್ತಿರಂತ. ಮತ್ತು ಅಚ್ಚಿ ಕಡೆ ಎಲ್ಲ ಬೇರೆ ಬೇರೆ ಇದ್ದೀವತ್ತ. ಅಂದ್ರೆ ರಾಮನ್ ಗೌಡ್ರಿಗೆ 3 ಜನ ಹೆಂಡತಿ ಇರೋದ್ರಲ್ಲ, 3 ಜನರಿಗೆ ಅಡಿಗೆ ಕೋಲಿ ಬೇರೆ ಬೇರೆ. ಈಗ ಅಲ್ಲಿ ನವಿಲಿನ ಚಿತ್ರ ಯಾವ ರೀತಿ ಕೆತ್ತನೆ ಮಾಡಿದಾರೆ ನೋಡ್ರಿ ಕಟ್ಟಿಗೆ ಮ್ಯಾಗ ಹಿಂದಿನ ಕಾಲ ಒಳಗೆ.